ರಾಜಾಜಿನಗರ 1ನೇ ಬ್ಲಾಕ್ ಮುಖ್ಯ ರಸ್ತೆಯಲ್ಲಿ ಆಪ್ಟಿಕಲ್ ಸ್ಕ್ವೇರ್ ಕಾಂಟ್ಯಾಕ್ಟ್ ಲೆನ್ಸ್ ಮತ್ತು ಕ್ಲಿನಿಕ್ ನೂತನ ಸುಸಜ್ಜಿತ ಕಟ್ಟಡದಲ್ಲಿ ಇಂದಿನಿಂದ ಪ್ರಾರಂಭ. ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಕೆ. ಗೋಪಾಲಯ್ಯ ರವರು ಮತ್ತು ಮಾಜಿ ಉಪಮಹಾಪೌರರಾದ ಹರೀಶ್ ರವರಿಂದ ಉದ್ಘಾಟನೆ. ರಾಜಾಜಿನಗರ 1ನೇ ಬ್ಲಾಕ್ ಮುಖ್ಯ ರಸ್ತೆಯಲ್ಲಿ ಆಪ್ಟಿಕಲ್ ಸ್ಕ್ವೇರ್ ಕಾಂಟ್ಯಾಕ್ಟ್ ಲೆನ್ಸ್ ಮತ್ತು ಕ್ಲಿನಿಕ್ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಕೆ. ಗೋಪಾಲಯ್ಯ ರವರು ಹಾಗೂ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾದ ಹರೀಶ್, ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಜಯರಾಮಯ್ಯ, ಮಾಜಿ ಬಿಬಿಎಂಪಿ ಸದಸ್ಯರಾದ ರಾಜೇಂದ್ರ ಕುಮಾರ್, ಲಯನ್ಸ್ ಕ್ಲಬ್ ಮೆಗಾ ಸಿಟಿ ಮಾಜಿ ಅಧ್ಯಕ್ಷರಾದ ಲಯನ್ ಕೃಷ್ಣಮೂರ್ತಿ ಕುಳಾಯ್ ಹಾಗೂ ಬಿಜೆಪಿ ಮುಖಂಡರಾದ ಚಲನಚಿತ್ರ ನಟ ಗಣೇಶ್ ರಾವ್ ಹಾಗೂ ಲಯನ್ ಮೋಹನ್ ಕುಮಾರ್, ಲಯನ್ ಆಸರೆ ಕ್ಲಬ್ ಮೋಹನ್, ಲಯನ್ ರಾಮಕೃಷ್ಣಪ್ಪ, ಬಿಜೆಪಿ ಮುಖಂಡರಾದ ವೆಂಕಟೇಶ್ ಹಾಗೂ ಹಲವಾರು ಮುಖಂಡರು ಆಗಮಿಸಿ ಮಾಲೀಕರಾದ ಸುರೇಶ್ ಮತ್ತು ಶ್ರೀಮತಿ ಇಂದುಮತಿ ಹಾಗೂ ಸುರಾಂಗಿಣಿ ಮುರಳಿರವರಿಗೆ ಗಣ್ಯರು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರು ಸುದ್ದಿಗಾರರೊಂದಿಗೆ ಮಾತನಾಡಿ ಸುರೇಶ್ ಮತ್ತು ಶ್ರೀಮತಿ ಇಂದುಮತಿ ಹಾಗೂ ಸುರಾಂಗಿಣಿ ಮುರಳಿರವರಿಗೆ ಶುಭಾಶಯ ತಿಳಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸುರೇಶ್ ಅಂತ ಈಗಾಗಲೇ ನಮ್ಮಂತ 15 ವರ್ಷದಿಂದ ಸುರೇಶ್ ಅವರು ಒಡನಾಟ. ನಮ್ಮ ಶಾಸಕರು ಗೋಪಾಲಣ್ಣವರು ನಾವು ಸೇರಿಸಿ ಮಹಾಲಕ್ಷ್ಮಿ ಟ್ರಸ್ಟ್ ವತಿಯಿಂದ ಕ್ಯಾಂಪನ್ನು ಮಾಡುವಂಥದ್ದು ನಮ್ಮ 15 ವರ್ಷದಿಂದ 18 ವರ್ಷದಿಂದ ಮಾಡ್ತಾಯಿದ್ವಿ. ಆವಾಗಿನ ಸಂದರ್ಭದಲ್ಲಿ ನಮಗೆ ಉಚಿತವಾಗಿ ಕಣ್ಣಿನ ಪರೀಕ್ಷೆ ಮಾಡಿ ನಾವು ಗ್ಲಾಸ್ ಕೊಡ್ಸೋದು, ಆಪರೇಷನ್ ಮಾಡಿಸೋದು ಕೆಲಸ ಮಾಡ್ತೀವಿ. ಆಗ ಅವನು ಅಳವಡಿಸ್ಕೊಂಡಿದ್ವಿ ಜೊತೆಯಲ್ಲಿ. ಅವತ್ತೇ ಇವತ್ತರೆಗೂ ನಮ್ಮ ಶ್ಯಾಮಚಂದ್ರ ಅಂತೇಳಿ ಇವರು ಅವರೆಲ್ಲ ಸೇರಿ ನಮಗೆ ಸೇವೆ ಮಾಡೋಕ್ಕೆ, ನಮ್ಮ ಜೊತೆ ಸೇವೆ ಮಾಡೋಕ್ಕೆ ಭಾಗ್ಯ ಸಿಕ್ಕಿತ್ತು. ಈಗ ಒಂದು ಮೆಟ್ಲು ಬೇರೆತ್ತಿದ್ದಾರೆ. ಸ್ವಂತವಾಗಿ ಒಂದು ಶಾಪನ್ನು ಓಪನ್ ಮಾಡಿ ನಾನು ಅದರ ಸೇವೆ ಮಾಡಬೇಕು, ವ್ಯಾಪಾರನೂ ಆಗಬೇಕು, ಎರಡು ಉದ್ದೇಶವಾಗಿ ಅವರು ಪಾರ್ಟ್ನರು ಮುರಳಿಯವರು ಮನೆಯವರು ಎಲ್ಲ ಸೇರಿ ಭಗವಂತ ಒಳ್ಳೇದು ಮಾಡಲಿ, ಸೇವೆ ಜೊತೆಯಲ್ಲಿ ವ್ಯಾಪಾರನಾಗಲಿ, ಒಂದಂಗಡಿ ನತ್ತಂಡಿ ಆದ ಶಕ್ತಿ ಭಗವಂತ ಕೊಡಲಿ ಅವರಿಗೆ. ನಮ್ಮ ಸುರೇಶ್ ಫ್ರೀ ಹೆಲ್ತ್ ಕ್ಯಾಂಪ್ ಸುರೇಶ್ ಅಂತ ನಾವು ಫೇಮಸ್ಸು. ಸುರೇಶ್ ಅವರು ಇವತ್ತು ಆಪ್ಟಿಕಲ್ ಸ್ಕೋರ್ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ. ಇದರಿಂದ ಹಲವಾರು ಮಧ್ಯಮ ವರ್ಗದವರಿಗೆ, ಬಡವ್ರಿಗೆ ಅನುಕೂಲ ಆಗಲಿ ಅಂತ ಹಾರೈಸ್ತೀನಿ. ಜೊತೆಗೆ ಅವರು ಕೂಡ ಈ ರೀತಿಯ ಒಂದು ಅಭಿವೃದ್ಧಿ ಆಗಲಿ ಅಂತ ತಾಯಿ ಚಾಮುಂಡೇಶ್ವರಿ ಬೇಡ್ತಾ ಇವತ್ತು ನವರಾತ್ರಿ ನಡೀತಾ ಇದೆ. ಇವತ್ತು ಶುಭ ದಿನದಂದು ಇವತ್ತೊಂದು ಆಪ್ಟಿಕಲ್ ಸ್ಕ್ವೇರ್ನ ಒಂದು ಶಾಖೆಯನ್ನು ಓಪನ್ ಮಾಡಿದ್ದಾರೆ. ಈ ರೀತಿ ಹಲವಾರು ಶಾಖೆಗಳು ಬೆಂಗಳೂರಲ್ಲಿದೆ. ನಮ್ಮ ಸುರೇಶ್ ಅವರು ನೋಡೋದಕ್ಕೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಿದೆ ಅವರು. ಅದೇ ರೀತಿ ಅವರು ಎಲ್ಲ ಕ್ಯಾಂಪ್ಗಳಲ್ಲೂ ಸ್ವಲ್ಪ ಫೈನಾನ್ಷಿಯಲಿ ವೀಕ್ ಇರೋರಿಗೆ ಉಚಿತವಾಗಿ ಕನ್ನಡಕಗಳನ್ನು ಕೊಡ್ತಾರೆ, ಉಚಿತವಾಗಿ ರಕ್ತ ಪರೀಕ್ಷೆಯನ್ನು, ನೇತ್ರ ಪರೀಕ್ಷೆಯನ್ನು ಮಾಡ್ತಾರೆ. ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಈ ರೀತಿ ಹಲವಾರು ಈಗ ನಮ್ಮ ಜಯರಾಮಣ್ಣ ಹೇಳಿದಾಗೆ ಜಯರಾಮಣ್ಣವರು ಈ ಭಾಗದ ಬಹಳ ಚಿರಪರಿಚಿತರು. ಅವರ ಆಶೀರ್ವಾದ ಅವರಿಗೆ ಸದಾಕಾಲ ಇರಲಿ ಅಂತ ಹಾರೈಸ್ತಾ, ಮತ್ತು ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಗೋಪಾಲಣ್ಣ ಅವರು ಕೂಡ ಈ ಒಂದು ಅಂಗಡಿಯನ್ನು ಓಪನ್ ಮಾಡಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ಗೋಪಾಲಣ್ಣ ಅವರ ಆಶೀರ್ವಾದ, ಇವರ ಆಶೀರ್ವಾದ ಸಿಕ್ಕ ಮೇಲೆ ಅಂಗಡಿ ತುಂಬ ಚೆನ್ನಾಗಿ ನಡೆಯುತ್ತೆ ಅನ್ನೋ ಒಂದು ಭರವಸೆ ಇದೆ. ಆ ಭರವಸೆ ಆ ಭಗವಂತನಿಂದ ನೆರವೇರಲಿ ಅಂತ ಹಾರೈಸ್ತಾ ಆಲ್ ದ ಬೆಸ್ಟ್. ಆತ್ಮೀಯರಾದಂಥ ಸುರೇಶ್ ಅವರು ಇವತ್ತು ಆಪ್ಟಿಕ್ ಸ್ಕ್ವೇರ್ ಅಂತ ರಾಜಾಜಿನಗರದ ಫಸ್ಟ್ ಬ್ಲಾಕಲ್ಲಿ ಒಂದು ಶಾಪನ್ನು ತೆರೆದಿದ್ದಾರೆ. ಆ ಒಂದು ಶಾಪು ಅವರಿಗೆ ಅತ್ಯುತ್ತಮವಾಗಿ ಏಳಿಗೆ ಆಗಲಿ, ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಸುರೇಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ರಾತ್ರಿ ಫೋನ್ ಮಾಡಿ ಬೆಳಿಗ್ಗೆ ಕ್ಯಾಂಪ್ ಇದೆ ಅಂದರೆ ಬೆಳಿಗ್ಗೆ 6 ಗಂಟೆಗೆ ರೆಡಿಯಾಗಿರ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳಲಿಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಆ ರೀತಿ ಒಂದು ಸ್ಪಂದಿಸ್ತಾರೆ. ಸಮಾಜದಲ್ಲಿ ಒಂದು ಸೇವೆ ಇದ್ದರೆ ಫಸ್ಟ್ ಬರೋದೇ ನಮ್ಮ ಸುರೇಶ್ ಅವರು. ಜನಸೇವೆ, ಜನಾರ್ದನ ಸೇವೆ ಅಂತಲೇ ಇರ್ತಾರೆ. ಏನೇ ಅವರು ಇಲ್ಲ ಅಂತ ಹೇಳಲ್ಲ, ಎಲ್ಲದಕ್ಕೂ ಆಯ್ತು ಮಾಡೋಣ ಬರ್ತಾರೆ. ಅವರು ಈಗ ಚೆನ್ನಾಗಿ ಏಳಿಗೆ ಆಗಲಿ ಅಂತ ಎಲ್ಲ ಗಣಪತಿಗಳು ಒಂದೇ ಮಾತು ಹೇಳಕ್ಕೆ ಬಯಸ್ತೀನಿ. ಈ ವರ್ಷ ನನಗೆ ಜೊತೆ ಹೆಂಗೆ ಸಹಕಾರ ಕೊಟ್ಟಿದ್ದಾರೆ, ಹಿಂದೆ ಮುಂದೆ ಹಂಗೆ ಕೊಡ್ತಾ ಬರಲಿ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ಬರ್ತೀನಿ. ನಮ್ಮ ಲಯನ್ಸು, ರೋಟ್ರಿ, ಹಲವು ಸಂಘ ಸಂಸ್ಥೆಗಳು ಎಲ್ಲರೂ ನನಗೆ
ಸಹಕಾರ ಕೊಟ್ಟಿದ್ದಕ್ಕೆ ನಾನು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ ಆಗಿದೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳಪಡಿಸ್ತೀನಿ ಸರ್. ಈ ಒಂದು ರೀತಿ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಇದು ನೋಡೋಕ್ಕೆ ನಾವು ದೊಡ್ಡ ಶೋರೂಮ್ ಮಾಡಿದ್ದೀವಿ ಅಂತ ಹೇಳಿ ಯಾರು ಬಡವರು ಬರಬಾರ್ದು ಅಂತ ಅಂತಿಲ್ಲ. ನಮ್ಮ ಹತ್ರ 500 ರೂಪಾಯಿಂದ ಹಿಡಿದು 50,000 ರೂಪಾಯಿವರೆಗೂ ಕನ್ನಡಕ ಇದೆ. ಬಡವರು ಮತ್ತು ಮಿಡಿಲ್ ಕ್ಲಾಸ್ ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಿದ್ದೀವಿ. ಹಾಗೆ ಕಣ್ಣಿನ ಆಪ್ರೇಷನ್ ಕೂಡ ನಾವು ಇಲ್ಲಿಂದನೂ ಯಾರೋ ಬಡವರು ಬಂದರೆ ಫ್ರೀಯಾಗಿ ಮಾಡಿಕೊಡೋದು, ಈಗ ಮಧ್ಯಮ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ತೊಗೊಂಡು ಮಾಡಿಕೊಡೋದು ವ್ಯವಸ್ಥೆನೂ ಮಾಡಿರ್ತೀವಿ ಸರ್. ಇಲ್ಲಿ ಯಾರು ಬಂದ್ರೂ ಅವ್ರಿಗೆ ಯಾವುದೇ ರೀತಿ ಬರೀ ಕಣ್ಣಿದ್ದು ಅಂತಲ್ಲ, ಬೇರೆ ಶಸ್ತ್ರಚಿಕಿತ್ಸೆಗಳು ಮಾಡ್ಕೊಡೋಕೆ ಆ ವ್ಯವಸ್ಥೆಗಳು ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡೋಕ್ಕೆ ನಾವು ಬಯಸ್ತೀವಿ. ಇದು ರಾಜಾಜಿನಗರ ಫಸ್ಟ್ 19 ಮೇನ್ ರೋಡಲ್ಲಿದೆ. ಇದು ಮುಂಚೆ ನಾವು ಡಯಾಕಾನ್ ಹತ್ರ ಎದುರುಗಡೆ 5 ವರ್ಷ ಇದ್ರಿ, ಅದರಿಂದ ಕೊಂಚ 300 ಮೀಟ್ರ್ ಮುಂದೆ ಬಂದಿದ್ದೀವಿ. ರಾಜಾಜಿನಗರ ಫಸ್ಟ್ ಬ್ಲಾಕ್ 19 ಮೇನ್ ರೋಡಲ್ಲಿದೆ. ಈ ಥರ ನಮ್ಮದು ಬೆಂಗಳೂರಲ್ಲಿ 8 ಅಂಗಡಿಗಳಿದೆ ಸಣ್ಣ ಪುಟ್ಟದ್ದು. ಇದೊಂದು ಮೇನ್ ಬ್ರಾಂಚ್ ಥರ ಮಾಡಿ ದೊಡ್ಡದಾಗಿ ಮಾಡಿಲ್ಲ. ಹಾಗಾಗಲೇ ವಿನಂತಿ, ಈ ಸೌಲಭ್ಯಗಳನ್ನು ಉಪಯೋಗಿಸ್ಕೊಬೇಕಂತ ಕೇಳ್ಕೊಳ್ತೀವಿ.